ಆರ್ಥಿಕ ಸಂಕಷ್ಟದ ನಡುವೆ ಕನಸಿನ ಉದ್ಯೋಗದ ಹುಡುಕಾಟದಲ್ಲಿರೋ ನಿರುದ್ಯೋಗಿ ಯುವ ಜನತೆಗೆ ಸಿದ್ದರಾಮಯ್ಯ ಸರ್ಕಾರ ಯುವ ನಿಧಿ ಭಾಗ್ಯ ನೀಡಿದೆ. ಇವತ್ತು ಯುವ ನಿಧಿಯ ನೋಂದಣಿಗೆ ಸಿಎಂ ಚಾಲನೆ ಕೊಟ್ಟಿದ್ದಾರೆ. ಆ ಮೂಲಕ ಪದವೀಧರ ನಿರುದ್ಯೋಗಿ ಯುವಕರಿಗೆ ಆರ್ಥಿಕ ಚೈತನ್ಯ ನೀಡಿದ್ದಾರೆ. ನಿರುದ್ಯೋಗಿ ಯುವ ಜನತೆಗೆ ಆಶಾ ಕಿರಣ, ಕುಗ್ಗಿದ ಬದುಕಿಗೆ ಶಕ್ತಿ, ಆತ್ಮಧೈರ್ಯ ತುಂಬುವ ಕಾರ್ಯ. 4 ಗ್ಯಾರಂಟಿಗಳನ್ನ ಈಡೇರಿಸಿದ್ದ ಸಿದ್ದರಾಮಯ್ಯ ಸರ್ಕಾರದಿಂದ 5ನೇ ಗ್ಯಾರಂಟಿ ಯುವ ನಿಧಿ ನಿರುದ್ಯೋಗಿ ಯುವಕರಿಗೆ ಅರ್ಪಣೆ. ನುಡಿದಂತೆ ನಡೆದಿದ್ದೇವೆ ಎಂಬ ಆತ್ಮಾಭಿಮಾನ. ಕಾಂಗ್ರೆಸ್ನ ಪಂಚ ಗ್ಯಾರಂಟಿ ಯುವ ನಿಧಿಗೆ ಸಿಎಂ ಚಾಲನೆ. ನಿರುದ್ಯೋಗಿ ಪದವೀಧರರಿಗೆ ಸಿಗಲಿದೆ ಯುವ ನಿಧಿಯ ಭಾಗ್ಯ. ಲೋಕಸಮರಕ್ಕೆ ಸಜ್ಜಾಗ್ತಿರುವ ಸಿದ್ದರಾಮಯ್ಯ ಸರ್ಕಾರ ಯುವ ಮತದಾರರ ಮನಗೆಲ್ಲಲು ಇವತ್ತು 5ನೇ ಗ್ಯಾರಂಟಿ ಯುವ ನಿಧಿಗೆ ಚಾಲನೆ ಕೊಟ್ಟಿದೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಿರುದ್ಯೋಗಿ ಯುವ ನಿಧಿ ಫಲಾನುಭವಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಯೋಜನೆಗೆ ಚಾಲನೆ ನೀಡಿದ್ದು ವಿಶೇಷವಾಗಿತ್ತು. ಇವತ್ತಿಂದ ಯುವ ನಿಧಿ ಯೋಜನೆಗೆ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ. ರಾಜ್ಯ ದಿವಾಳಿ ಆಗಿಲ್ಲ. 5 ಗ್ಯಾರಂಟಿಗಳನ್ನ ಬಹಳ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ. ಡಿಗ್ರಿ ಹೋಲ್ಡರ್ಸ್, ಡಿಪ್ಲೊಮಾ ಓದ್ಕೊಂಡು ನಿರುದ್ಯೋಗಿಗಳಾಗಿರೋರು ಒಟ್ಟು 5,29,000 ಯುವಕರಿದ್ದಾರೆ, ಯುವತಿಯರಿದ್ದಾರೆ. ಎಷ್ಟು? 5,29,000 ಇದ್ದಾರೆ. ಕೊಟ್ಟ ಮಾತು ಉಳಿಸಿಕೊಂಡಿದ್ದೀವಿ ಎಂದ ಡಿಸಿಎಂ ಡಿಕೆಶಿ. ಇನ್ನು ನಮ್ಮನ್ನ ನೀವು ವಿಧಾನಸೌಧದ 3ನೇ ಮಹಡಿಯಲ್ಲಿ ಕೂರಿಸಿದ್ದೀರಿ, ನಾವು ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಿಮ್ಮ ಸರ್ಕಾರ ಕೊಟ್ಟಂತ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಈ ವರ್ಷ 2023ರಲ್ಲಿ ನಮ್ಮನ್ನ ಅಧಿಕಾರದಲ್ಲಿ ವಿಧಾನಸೌಧದ 3ನೇ ಮಹಡಿಯಲ್ಲಿ ಕುಣಿಸಿದ್ದೀರಿ. ಆ ಅಧಿಕಾರದ ಋಣವನ್ನ ನಿಮಗೆ ತೀರಿಸಿ ಇವತ್ತು ನಾವು ನಿಮ್ಮ ಎಲ್ಲರ ಬದುಕಿನಲ್ಲಿ ಒಂದು ಶಕ್ತಿ, ಆತ್ಮಧೈರ್ಯ ತುಂಬುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. 2022-23ನೇ ಸಾಲಿನ ನಿರುದ್ಯೋಗಿಗಳಿಗೆ ಯುವ ನಿಧಿ ಯೋಜನೆಯ ಲಾಭ ಸಿಗಲಿದೆ. ಪದವೀಧರ ನಿರುದ್ಯೋಗಿಗಳಿಗೆ ಮಾಸಿಕ 3,000 ರೂಪಾಯಿ ನೀಡಲಾಗುತ್ತೆ. ಇನ್ನು ಡಿಪ್ಲೊಮಾ ಆಗಿರುವ ನಿರುದ್ಯೋಗಿಗಳಿಗೆ ಮಾಸಿಕ 1,500 ರೂಪಾಯಿ ನೀಡಲಾಗುತ್ತೆ. ಯುವ ನಿಧಿಯಡಿ 2 ವರ್ಷಗಳ ಅವಧಿಗೆ ಮಾತ್ರ ನಿರುದ್ಯೋಗ ಭತ್ಯೆ ನೀಡಲಾಗುತ್ತೆ. 2 ವರ್ಷಗಳಲ್ಲಿ ಅಥವಾ ಅದರೊಳಗೆ ಉದ್ಯೋಗ ಸಿಕ್ಕಿದ್ರೆ ಯುವ ನಿಧಿಯನ್ನ ತಕ್ಷಣವೇ ನಿಲ್ಲಿಸಲಾಗುತ್ತೆ. ನಿರುದ್ಯೋಗದಿಂದ ಹತಾಶರಾಗಿದ್ದ ಯುವಕರಿಗೆ ಭರವಸೆ ನೀಡುತ್ತಾ, ಆರ್ಥಿಕ ಸಬಲತೆಯನ್ನ ಕೊಡುತ್ತಾ, ಮತ್ತಷ್ಟು ಶಕ್ತಿ ತುಂಬುವ ಮೂಲಕ ಉತ್ತಮ ಉದ್ಯಮ ಪಡೆದು ಉತ್ತಮ ಕರ್ನಾಟಕ ಕಟ್ಟಲಿ ಎನ್ನುವುದು ರಾಜ್ಯ ಸರ್ಕಾರದ ಯುವ ನಿಧಿ ಯೋಜನೆಯ ಆಶಯವಾಗಿದೆ. ಹರೀಶ್ ಕಾಕೋಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.